ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಹೊಸ ರೀತಿಯ ಒಂದು ಬ್ರೈಡಲ್ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ಈಸಿ ಹಾಕೋದಕ್ಕೆ. ಸೊ ಈ ಡಿಸೈನ್ಗೆ ಬಂದು ನಾನು ರಿಂಗ್ ಬೀಡ್ಸ್ನ ಬಳಸ್ತಾ ಇದ್ದೀನಿ ಈ ಡಿಸೈನ್ಗೆ. ಸೊ ಫಸ್ಟಾಗಿ ರಿಂಗ್ ಬೀಡ್ಸು, ಹಾಗೆ ಗೋಲ್ಡ್ ಕಲರು ರೌಂಡ್ ಶೇಪ್ ಇರೋಂಥದ್ದು ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ನೇ ತೊಗೊಂಡಿದ್ದೀನಿ. ಪ್ಲೇನ್ ಇಲ್ಲ, ಸ್ವಲ್ಪ ಡಿಸೈನಲ್ಲಿದೆ. ಸೊ ನಿಮಗೆ ಯಾವ್ದಾರ ಇದಾಗುತ್ತೋ ಅದನ್ನ ತೊಗೊಳ್ಳಿ. ಹಾಗೆ ಗೋಲ್ಡ್ ಕಲರು ತುಂಬ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ಇದಕ್ಕೆ ಡಿಸೈನ್ಗೆ ಬಂದು ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಆಲ್ರೆಡಿ 8 ಎಳೆ ತೊಗೊತಿದ್ದೆ, ಬಟ್ ಈ ಡಿಸೈನ್ಗೆ ನಾನು 6 ಎಳೆ ತೊಗೊಂಡಿದ್ದೀನಿ. ಚೈನ್ಗೂ ಕೂಡ 6 ಎಳೆ ದಾರನ ತೊಗೊಂಡಿದ್ದೀನಿ. ಮೇಲೆ ಹಾಕುವಂಥ ವರ್ಕಿಗೆ ಕೂಡ ನಾನು 6 ಎಳೆ ದಾರನೇ ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿ, ನಾನು ಸೇಮ್ ಪಲ್ಲು ಕಲರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಆಪೋಸಿಟ್ ಹಾಕಿದರೆ, ಬಟ್ ಇದಕ್ಕೆ ಹಾಕುವಂಥ ಗೋಲ್ಡ್ ಬೀಡ್ಸ್ ಏನಿದೆ ಅಲ್ವಾ, ಅದು ಹೈಲೈಟ್ ಆಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಪಲ್ಲು ಕಲರಲ್ಲೇ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಇದು. ಡಿಸೈನ್ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೋಡಿ, ಫಸ್ಟು ಲಾಕ್ ಮಾಡ್ಕೊಳ್ತೀವಲ್ವ, ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ಈ ದಾರನ ಎಳ್ಕೊಂಡು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಹಾಗೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈಗ ನಾನು 1 ಚೈನ್, 2 ಚೈನ್, 3 ಚೈನ್, 4 ಚೈನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ 1, 2, 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಒಂದು ಲಾಕ್ ಹಾಕಿದ ಮೇಲೆ ನಾನು ಇಲ್ಲಿ 3 ಚೈನ್ ಮಾಡ್ಕೊಂಡಿದ್ದೀನಿ. ಈ 3 ಚೈನ್ ಕೂಡ ಎಲ್ಲೋ ಬರುತ್ತೆ ಅಲ್ಲಿ ನೋಡಿಕೊಂಡು ಆದಷ್ಟು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಚೈನ್ ಅನ್ನೋದು ಕಾಣಿಸುತ್ತೆ. ಸೊ ಫಸ್ಟು 4 ಚೈನ್ ಹಾಕಿ ಲಾಕ್ ಹಾಕಿದ್ದೀನಿ, ಆಮೇಲೆ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ನೋಡಿ ಒಂದು ರೌಂಡ್ ಶೇಪ್ ಇರುವಂಥ ರಿಂಗ್ ಬೀಡ್ಸು, ಹಾಗೆ ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಕಲರು ರೌಂಡ್ ಶೇಪ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ, ಬಿಗ್ ಸೈಜಲ್ಲಿ ಇರುವಂಥದ್ದು. ಸೊ ಈ ಎರಡನ್ನೂ ಒಟ್ಟಿಗೆ ಈ ರೀತಿ ದಾರದೊಳಗಡೆ ಈ ರೀತಿ ಪೋಣಿಸ್ಕೊಳ್ಳೋಣ. ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿಬಿಟ್ಟು ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಈ 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು 1, 2, 3, 4. ಸೊ 4 ಚೈನ್ ಹಾಕಿ ಮತ್ತೆ ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಈ 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಧ್ಯದಲ್ಲಿ ಈ ರೀತಿ ಲಾಕನ್ನು ಮಾಡ್ಕೊತೀನಿ. ಸೊ ಇಲ್ಲಿ ಕೂಡ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ರಿಂಗ್ ಬೀಡ್ಸು, ಹಾಗೆ ಒಂದು ಸ್ಮಾಲ್ ಸೈಜ್ ಇರುವಂಥ ಬೀಡ್ಸನ್ನ ಹಾಕೋಣ. ಸೇಮ್ ಮತ್ತೆ ಅದೇ ಒಂದು ರಿಂಗ್ ಬೀಡ್ಸ್ ಏನು ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡಿದ್ವಲ್ವ ಅದೇ ರೀತಿ ಈಗ ನೆಕ್ಸ್ಟ್ ಕೂಡ ಬೀಡ್ಸನ್ನ ತೊಗೊತಾ ಇದ್ದೀನಿ. ಸೊ ಬೀಡ್ ತೊಗೊಂಡು ಮತ್ತೆ ಇದನ್ನು ಲಾಕ್ ಮಾಡಿ ಇದು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸೊ ನೀಡಲ್ಲಿ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಸೊ ಈ ರೀತಿ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಸೇಮ್ ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು 3 ಚೈನ್, ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು ಸೇಮ್ ರಿಂಗ್ ಬೀಡ್ಸನ್ನ ತೊಗೊಳ್ಳೋದು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ರಿಂಗ್ ಬೀಡನ್ನ ಹಾಕ್ಕೊಂಡು ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ ಹಾಕಿಬಿಟ್ಟು ಆಮೇಲೆ 3 ಚೈನ್ ಹಾಕಿ ಬೀಡ್ಸ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಸೊ ಮಧ್ಯದಲ್ಲಿ ನೋಡಿ 1 ಟೈಮ್ 3 ಚೈನ್ನ ಮಾಡ್ಕೊಂಡಿದ್ದೀನಿ, 1 ಟೈಮ್ 4 ಚೈನ್ನ ಮಾಡ್ಕೊಂಡಿದ್ದೀನಿ, ಮತ್ತು ಸೇಮ್ 3 ಚೈನ್ನ ಮಾಡಿಕೊಂಡು ಮತ್ತು ರಿಂಗ್ ಬೀಡ್ಸನ್ನ ಹಾಕಿ ಮತ್ತೆ 3 ಚೈನ್, ಮತ್ತು 4 ಚೈನ್, ಮತ್ತು 3 ಚೈನ್, ಮತ್ತು ಸೇಮ್ ರಿಂಗ್ ಬೀಡ್ಸ್. ಸೊ ಈ ರೀತಿ
ಫಸ್ಟ್ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಸ್ವಲ್ಪ ದೂರ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಕಾಣಿಸುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಸ್ಯಾರಿ ಫುಲ್ಲಾಗಿ ಈ ರೀತಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ನೀವು ಈ ರೀತಿ ಹಾಕ್ಕೊಂಡ್ರೆ ಮುಗಿದೋಗುತ್ತೆ ಫಸ್ಟ್ ಸ್ಟೆಪ್ ಅನ್ನೋದು. ಈಗ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ, ಸೇಮ್ ಇದೇ ದಾರನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಅಂದರೆ ಇದೇ ಕಲರ್ ದಾರನ ನಾನು ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ಇದ್ದರೆ ನೀವು ಕಾಂಟ್ರಾಸ್ಟಲ್ಲಿ ಕೂಡ ವರ್ಕ್ನ ಮಾಡ್ಕೋಬೋದು. ಬಟ್ ಇದು ವೈಟ್ ಕಾಪರ್ ಇದಿದೆ, ಏನಂದ್ರೆ ಸ್ವಲ್ಪ ವೈಟ್ ಮಿಕ್ಸ್ ಇದೆ, ಸಿಲ್ವರ್ ಕಲರ್ ಇದೆ. ಸೊ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಸೇಮ್ ಪಲ್ಲು ಕಲರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಏನು ನಾವಿಲ್ಲಿ ಲಾಕ್ ಹಾಕಿದ್ವಲ್ವ ಅದ್ರ ಒಳಗಡೆನೇ ನೀಡಲ್ನ ಹಾಕಿಬಿಟ್ಟು ಮತ್ತು ಮೇಲೆ ಇರುವಂಥ ದಾರನ ಎಳ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ದಾರನ ಎಳ್ಕೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಲಾಕ್ ಆದರೆ ಸಾಕು, ಕೆಳಗಡೆ ಒಂದು ಗಂಟೆ ಇರುತ್ತಲ್ವ ಅದು ಕೂಡ ಸೇವ್ ಆಗುತ್ತೆ. ಸೊ ಬೇಕಿದ್ರೆ ನಿಮಗೆ 2 ಲಾಕ್ ಬೇಕಿದ್ರೆ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದೇ ಲಾಕ್ ಹಾಕ್ತಾಯಿದ್ದೀನಿ. ಮತ್ತು 4 ಚೈನ್ ಮೇಲೆ ಕೂಡ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ ಕೂಡ 4 ಚೈನ್ನ ಮಾಡ್ಕೊಂಬಿಟ್ಟು ಇಲ್ಲೇ ನಾವು 4 ಚೈನ್ ಲಾಕ್ ಮಾಡಿದ್ವಲ್ವ ಅದರಲ್ಲೇ ಹೋಗ್ಬಿಟ್ಟು ಹೋಲ್ ಕಾಣಿಸ್ತಾ ಇರುತ್ತೆ. ಸೊ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ನ ಲಾಕ್ ಹಾಕಿದ ಮೇಲೆ ಈಗ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊತೀನಿ. ಸೊ ಡೈರೆಕ್ಟಾಗಿ ಇಲ್ಲಿ 4 ಚೈನ್ ಹಾಕಿದ ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಈಗ ಈ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸ್ವಲ್ಪ ಎಳ್ಕೊಳ್ಳಿ, ನೀಟಾಗಿ ನಿಮಗೆ ಕಾಣಿಸುತ್ತೆ. ಸೊ ಈ ರೀತಿ ಎಳ್ಕೊಂಡಾಗ ನೀಟಾಗಿ ನಿಮಗೆ ದಾರ ಅನ್ನೋದು ಕಾಣಿಸುತ್ತೆ. ಈಗ ನೀಡಲ್ 3 ಟೈಮ್ ದಾರ ಇದೆ. ಈಗ ಮತ್ತೆ ಒಂದು ಸೈಡ್ ನೀಡಲ್ ಮೇಲೆ ದಾರನ ತೊಗೊಂಡು 2ರಲ್ಲಿ 1 ಪಾಸ್ ಮಾಡ್ಕೊಳ್ಳೋಣ, ಮತ್ತು 2 ಸರಿ 1ರಲ್ಲಿ ಪಾಸ್ ಮಾಡ್ಕೊಳ್ಳೋಣ. ಈಗ ಮತ್ತೆ 2 ದಾರ ಇದೆ, ಈ 2 ದಾರನ ಕೂಡ ಒಟ್ಟಿಗೆ ದಾರ ಅನ್ನೋದು ತೊಗೊಳ್ಳೋಣ. ಇಲ್ಲಿ ನೋಡಿ, ಕೆಳಗಡೆ ಇರುವಂಥ 3 ಚೈನ್ ಲೆಂತಿಗೆ ಮೇಲೆ ಹಾಕುವಂಥ ತ್ರಿಬಲ್ ಕ್ರೋಶೆ ಕಂಬನ್ನ ಕರೆಕ್ಟಾಗಿ ಎಳ್ಕೋಬೇಕಾಗುತ್ತೆ. ಸೊ ಆಗ್ತಾ ಹತ್ರ ಬರುತ್ತೆ, ರಿಂಗ್ ಬೀಡ್ಸ್ ಅಲ್ವಾ, ಈ ರೀತಿ ಗ್ಯಾಪ್ ಅನ್ನೋದು ಕಾಣಿಸುತ್ತೆ. ಸೊ ನೀವು ಕಂಟಿನ್ಯೂ ಆಗಿ ವರ್ಕ್ ಮಾಡ್ಕೊಂಡು ಹೋದಾಗ ಆ ಗ್ಯಾಪ್ ಅನ್ನೋದು ಕವರ್ ಆಗುತ್ತೆ. ಸೊ ಇಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಈ ರಿಂಗ್ ಬೀಡ್ಸಲ್ಲಿ ಹೋಗಿಬಿಟ್ಟು 2ರಲ್ಲಿ 1 ಸರಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ 2 ಟೈಮ್ ಟ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸನ್ನ ತೊಗೊಂಡಿದ್ನಲ್ಲ, ಈಗ ಸ್ಮಾಲ್ ಬೀಡ್ ಏನು ನಾನು ತೋರಿಸಿದ್ನಲ್ಲ ಆ ಸ್ಮಾಲ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕ್ಕದಾಗಿರೋಂಥ ಬೀಡ್ಸ್ನ ತೊಗೊಂಡು ಈ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಬೀಡ್ ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 1 2 ಚೈನ್ ಆ್ಯಂಡ್ 3 ಚೈನ್ನ ಹಾಕ್ಕೊಂಡಿದ್ದೆ. ಸೊ ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ 3 ಚೈನ್ನ ಮಾಡಿಕೊಂಡು ಇಲ್ಲೇ ನಾವು 2 ಟೈಮ್ ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ದೀವಲ್ವ ಈ ಒಂದು ಕಂಬದಲ್ಲಿ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ಆ ಕಡೆ ಈ ಕಡೆ ತ್ರಿಬಲ್ ಕ್ರೋಶೆ ಕಂಬ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊಂಡೆ. ಸೊ ಈ ರೀತಿ ಲಾಕ್ ಮಾಡೋದ್ರಿಂದ ಒಂದು ಪಿಕೌಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ವ ಅಲ್ಲಿ ಬೀಡನ್ನ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಹಾಕುವಂಥ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೂ ಕೂಡ ನಾನಿಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಂಡು ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸೇಮ್ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿದ ಮೇಲೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ ಪಿಕಾಕ್ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನೀವು 2 ಚೈನ್ ಹಾಕಿಬಿಟ್ಟು ಕೂಡ ಲಾಕನ್ನು ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಕಾಣಲಿ ಅಂತ ಹೇಳಿ ನಾನು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಸೇಮ್ 2 ಟೈಮ್ ದಾರನ ಸುತ್ತಕೊಳ್ಳೋಣ ನೀಡಲ್ ಮೇಲೆ, ಮತ್ತು ಈ ರಿಂಗ್ ಬೀಡ್ಸಲ್ಲಿ ಹೋಗ್ಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಸರಿ ದಾರನ ಮಾಡ್ಕೊಳ್ಳೋಣ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ಳೋಣ, ಮತ್ತು ಚಿಕ್ಕದಾಗಿರುವಂಥ ಬೀಡ್ಸನ್ನು ಇದಕ್ಕೆ ಹಾಕಿ ಸೊ ಬೀಡ್ ಲಾಕ್ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಹಾಕಿಬಿಟ್ಟು ಮತ್ತು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಳ್ಳೋಣ. ಸೊ ಮೇಲೆ ಈಗ ಹಾಕಿರೋದು ಪ್ರತಿಯೊಂದು ತ್ರಿಬಲ್ ಕ್ರೋಶಕ್ಕೂ ಒಂದೊಂದು ಪಿಕಾಟ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಬೀಡನ್ನ ಆ್ಯಡ್ ಮಾಡಿಕೊಂಡು ಇದು ಕೂಡ ನಿಮಗೆ ಡಬಲ್ ಕ್ರೋಶೆಯಲ್ಲಿ ಕೂಡ ವರ್ಕ್ ಮಾಡ್ಕೋಬೋದು. ಆಚೆ ಸ್ವಲ್ಪ ಚಿಕ್ಕದಾಗಿ ಬೇಕಂದರೆ ನೀವು ಡಬಲ್ ಕ್ರೋಶೆಯಲ್ಲಿ ಕೂಡ ವರ್ಕ್ ಮಾಡಿಕೊಂಡ್ರು ನಡೆಯುತ್ತೆ.
ಸೊ ಅದು ಸ್ವಲ್ಪ ಬಿಗ್ ಸೈಜಲ್ಲಿ ಬರಲಿ, ಗ್ರ್ಯಾಂಡಾಗಿ ಕಾಣಲಿ ಅಂದರೆ ನೀವು ತ್ರಿಬಲ್ ಕ್ರೋಶೆಲೆ ವರ್ಕ್ ಅನ್ನೋದು ಮಾಡ್ಕೋಬೋದು. ಸೊ ನಾನು ಬಂದಿಲ್ಲಿ ತ್ರಿಬಲ್ ಕ್ರೋಶೆಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಡಬಲ್ ಕ್ರೋಶೆ ವರ್ಕ್ ಇದ್ದರೆ ಈ ಡಬಲ್ ಕ್ರೋಶೆಲಿ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಮತ್ತು ಸೇಮ್ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಈ ಒಂದು ರಿಂಗ್ ಬೀಡ್ಸಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ಒಂದು 5 ಟೈಮ್ ಆಗಿದೆ. ಸೊ ಇನ್ನು ಈಗ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು 11ನೇ ತ್ರಿಬಲ್ ಕ್ರೋಶೆ ಕಂಬ. ಸೊ ಇದಕ್ಕೆ ನಾನು ಮಣಿನ ಹಾಕಿದ್ದೀನಿ. ಸೊ 11 ತ್ರಿಬಲ್ ಕ್ರೋಶೆಕ್ಕೂ ನಾನಿಲ್ಲಿ ಬೀಡ್ ಅನ್ನೋದು ಹಾಕಿದ್ದೀನಿ. ಈಗ ಹಾಕುವಂಥ ತ್ರಿಬಲ್ ಕ್ರೋಶೆ ಏನಿದೆಯಲ್ವಾ, ಇದಕ್ಕೆ ನಾನು ಮಣಿ ಹಾಕ್ದೇನೆ ಜಸ್ಟ್ ಪ್ಲೇನ್ ಆಗಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಇದು ಹಾಕಿಬಿಟ್ಟು ಸೊ ಇದನ್ನು ಇಲ್ಲಿ ನಾವು 3 ಚೈನ್ ಹಾಕಿದ್ದೀವಲ್ವ, ಈ ಒಂದು ರಿಂಗ್ ಬೀಡ್ಸಿಂದ ಇಲ್ಲಿ 3 ಚೈನ್ ಏನಿದೆಯಲ್ವ, 3 ಚೈನ್ ಲಾಕಲ್ಲಿ ಹೋಗಿ ಮೇಲೆ ಈ ಡಿಸೈನನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಹಾಕಿದ ಮೇಲೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ನ ಹಾಕ್ಕೊಳ್ಳೋಣ. ಸೊ 4 ಚೈನ್ ಮೇಲೆ 4 ಚೈನ್ ಹಾಕಿಬಿಟ್ಟು 4 ಚೈನ್ ಲಾಕಲ್ಲಿ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ಸೇಮ್ ಈ ಕಡೆ ಇರುವಂಥ ರಿಂಗ್ ಬೀಡ್ಸಿಗೆ ಮತ್ತು ವರ್ಕ್ ಅನ್ನೋದು ಕಂಟಿನ್ಯೂ ಆಗಿ ಮಾಡ್ಕೋಬೇಕಾಗತ್ತೆ. ಸೊ 2 ಟೈಮ್ ದಾರನ ಸುತ್ಕೊಳ್ಳೋದು ಮತ್ತು ಡೈರೆಕ್ಟಾಗಿ ರಿಂಗ್ ಬೀಡ್ಸ್ ಒಳಗಡೆ ಹೋಗಿಬಿಟ್ಟು ಸೇಮ್ ತ್ರಿಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡಬೇಕಾಗತ್ತೆ. ಸೊ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ಮತ್ತು ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ 1 ಸರಿ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಸೇಮ್ ಒಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಪಿಕಾಟ್ಗಳನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ 2ನೇ ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ 2 ಸ್ಟೆಪ್ ಹಾಕಿದ ಮೇಲೆ ಕುಚ್ಕೊಟ್ಟೋದು ಅಷ್ಟೇ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಅಂತ ಏನು ಹೆವಿ ಇಲ್ಲ. ಸೊ ನೋಡ್ಬೋದು ಯಾವ ರೀತಿ ಬಂದಿದೆ ಡಿಸೈನ್ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು. ಸೊ ಟೋಟಲಾಗಿ ನಾನು ಎಷ್ಟು ಹಾಕಿದ್ದೀನಿ ಅಪ್ಪ ಅಂದರೆ 1 2 3 4 5 6 7 8 9 10 11. ಸೊ 11 ಬೀಡ್ಸ್ಗಳಿಗೆ 11 ತ್ರಿಬಲ್ ಕ್ರೋಶೆ ಕಂಬ. ಹಾಗೆ ಇಲ್ಲಿ ಪ್ಲೇನಲ್ಲೇ ಹಾಕಿರುವಂಥ ಒಂದು ತ್ರಿಬಲ್ ಕ್ರೋಶೆ ಕಂಬ. ಸ್ಟಾರ್ಟಿಂಗಲ್ಲಿ ಕೂಡ ಒಂದು ನಾವು ಯಾವುದೇ ಒಂದು ಬೀಡ್ಸ್ ಇಲ್ಲದೆ ಕೂಡ ನಾವು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀವಿ. ಸೊ ಟೋಟಲಾಗಿ 13 ತ್ರಿಬಲ್ ಕ್ರೋಶೆ ಕಂಬ ಈ ಒಂದು ರಿಂಗ್ ಬೀಡ್ಸಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ಏನು ಕೌಂಟ್ ಏನಿದೆಯಲ್ವ, ಇದೇ ಕೌಂಟು ಪ್ರತಿಯೊಂದು ರಿಂಗ್ ಬೀಡ್ಸಲ್ಲಿ ನೀವು ಕೌಂಟ್ ಮಾಡಿಕೊಂಡು ಹಾಕಿದರೆ ಸೊ ಡಿಸೈನ್ ಬಂದು ಯಾವುದೇ ನಿಮಗೆ ಮಿಸ್ ಆಗದೆ ನೀಟಾಗಿ ಪ್ರತಿಯೊಂದು ಆರ್ಚ್ಗಳನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಸ್ಮಾಲ್ ಸೈಜ್ ವರ್ಕ್ ಇರಲಿ ಹಾಗೆ ಬಿಗ್ ಸೈಜ್ ವರ್ಕ್ ಇರಲಿ, ಕೌಂಟ್ ಅನ್ನೋದು ಮುಖ್ಯ. ಸೊ ಕೌಂಟ್ ಮಾಡಿಕೊಂಡು ನಾವು ಹಾಕಲೇಬೇಕು. ಎಷ್ಟೇ ಪ್ರಾಕ್ಟೀಸ್ ಇರಲಿ, ಸೀನಿಯರ್ ಆಗಿರಲಿ, ಈಗ ರೀಸೆಂಟಾಗಿ ಕಲ್ತೋರಾಗಿರಲಿ, ಕೌಂಟ್ ಅನ್ನೋದು ಬೇಕೇ ಬೇಕು. ಸೊ ಕೌಂಟ್ ಮುಖ್ಯ. ಸೊ ಪ್ರತಿಯೊಂದಕ್ಕೂ ಕೌಂಟ್ ಮಾಡಿಕೊಂಡು ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಸೊ ನಾನು ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡಿ ಇಲ್ಲೇ ನಾವು 4 ಚೈನ್ ಹಾಕಿದ್ವಲ್ವ, ಇಲ್ಲಿ ಕುಚ್ಚನ್ನ ಕಟ್ಟಬೇಕಾಗುತ್ತೆ. ಸೊ ಡಿಸೈನ್ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಆಚಬೇಕಿದ್ರೆ 1-2 ಮನೆ ಸ್ಕಿಪ್ ಮಾಡಿಕೊಂಡು ಕೂಡ ನೀವು ಹಾಕೋಬೋದು. ಆ ಸ್ಕಿಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೈಟಾಗಿ ಈ ರೀತಿ ಹೇಳ್ಕೊಂಡು ಲಾಕ್ ಆದಾಗ ಡಿಸೈನು ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಇನ್ನೂ ನಮಗೆ ರೌಂಡಾಗಿ ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ನೀವು ಇಲ್ಲಿ 3 ಚೈನ್ ಏನು ಹಾಕಿದ್ದೀವಲ್ವ, ಇಲ್ಲಿ ನೀವು 4 ಚೈನ್ ಹಾಕ್ಕೊಳ್ಳಿ. ಕುಚ್ಚು ಇರುವಂಥ ಪ್ಲೇಸಲ್ಲಿ ನೀವು 5 ಚೈನ್ ಹಾಕ್ಕೊಂಡು ಸೊ ಮೇಲೆ ಹಾಕುವಂಥ ತ್ರಿಬಲ್ ಕ್ರೋಶನ ಕೌಂಟಿಂಗ್ನ ಜಾಸ್ತಿ ಮಾಡ್ಕೋಬೋದು. ನಿಮಗೆ ಆರ್ಚ್ ಅನ್ನೋದು ಬಿಗ್ ಸೈಜಲ್ಲಿ ಬರುತ್ತೆ. ಸೊ ಈ ಒಂದು ರಿಂಗ್ ಬೀಡ್ಸ್ ಮಧ್ಯದಲ್ಲಿ ಒಂದು ಬಾಲ್ ಚೈನ್ ಅಥವಾ ಸ್ಟೋನ್ಲೆಸ್ ಅಂಟಿಸೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ನಿಮಗೇನಾದರೂ ಡಿಫ್ರೆಂಟಾಗಿ ಬೇಕು ಅಂದರೆ ಆ ರೀತಿ ಕೂಡ ಟ್ರೈ ಮಾಡಿ. ಸೊ ನಾನು ಇದಕ್ಕೆ ಇಷ್ಟೇ ಹಾಕ್ತಾ ಇದ್ದೀನಿ, ಯಾವುದೇ ಒಂದು ಬಾಲ್ ಸ್ಟೈನ್ ಸ್ಟೋನ್ ಸ್ಟಿಕ್ಕರ್ ಏನೂ ಹಾಕ್ತಾ ಇಲ್ಲ. ಜಸ್ಟ್ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಮಾಡಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ಡಿಸೈನ್ನ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ. ಸೊ ನೀವು ಕುಚ್ಚು ನೋಡ್ಬೋದು, ಡಿಸೈನ್ ಎಷ್ಟು ಲೆಂತಿಯಲ್ಲಿದೆಯೋ ಆ ಒಂದು ಲೆಂತಿಗೆ ಕುಚ್ಚು ಅನ್ನೋದು ನಾನು ಕಟ್ಟಿದ್ದೀನಿ. ಸೊ ಸ್ಯಾರಿಲಿರುವಂಥ ಗೋಲ್ಡು 2 ಹಾಕಿದ್ದೀನಿ. ಸೊ ವರ್ಕ್ ಮಾಡಿರೋದು 1 ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಒಂದೇ ಕಲರಲ್ಲಿ ಕಟ್ಟಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದು ಒಂದು ಇದೊಂದು ಕಟ್ಟಿದ್ರು ಕೂಡ ಲುಕ್ ವೈಸ್ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ನಿಮ್ಮ ಐಡಿನ ಮೇಲೆ ಕುಚ್ಚನ್ನು ಬಂದು ಕಟ್ಕೋಬೋದು ನೀವು. ಸೊ ಲುಕ್ ವೈಸ್ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಸೊ ಸ್ಯಾರಿ ಫುಲ್ಲಾಗಿ ಹಾಕಿ ತ್ರಿಬಲ್ ಕ್ರೋಶೆಲೆ ವರ್ಕ್ ಅನ್ನೋದು ಬಂದಿದೆ ಈ ಡಿಸೈನು.
ಸೊ ಎರಡೇ ಸ್ಟೆಪ್ಪಲ್ಲಿ ಮುಗಿದೋಗೋಂಥದ್ದು. ತುಂಬ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ಈಸಿಯಾಗಿ ಹಾಕೋಬೋದು. ಪ್ರತಿಯೊಂದು ಬೀಡ್ಸ್ ಅನ್ನೋದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಡಿಸೈನ್ಗೆ. ಸೊ ಮದುವೆ ಸೀರೆಗೆಲ್ಲ ಎಲ್ಲ ಸೀರೆಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಈ ರೀತಿ ಡಿಸೈನ್ ಅನ್ನೋದು ಬಂದಿದೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಡಿಸೈನು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 550 to 600 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.